ದೇವರು ವರನು ಕೊಡಲ್ಲ, ಶಾಪನು ಕೊಡಲ್ಲ. ದೇವರು ಅವಕಾಶಗಳನ್ನು ಕೊಡುತ್ತಾನೆ. ಅವಕಾಶ ಕೊಟ್ಟಾಗ ಶಕ್ತಿ ಮೀರಿ ಕೆಲಸ ಮಾಡಬೇಕು. ಸಿಂಧನೂರು ಉಚಿತ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ಪೂಜೆ ಯಾವುದಾದರೂ ಭಕ್ತಿ ಹೊಂದೇ. ದೇವನೊಬ್ಬ ನಾಮ ಹಲವು. ನಾವು ಯಾವುದೇ ಧರ್ಮಕ್ಕೆ ಸೇರಿರಬಹುದು, ಆದರೆ ಮಾನವ ಧರ್ಮ ಎಲ್ಲದಕ್ಕೂ ದೊಡ್ಡದಾದದ್ದು. ಊರಲ್ಲಿ ಹುಟ್ಟೋ ಓರಿಗಳೆಲ್ಲ ಬಸವ ಆಗ್ಲಿಕ್ಕೆ ಆಗಲ್ಲ. ನಮ್ಮ ಬಸನಗೌಡ ಬದರ್ಲಿ ತನು ಮನ ಧನ ಅರ್ಪಿಸಿ ಜನರ ಕಲ್ಯಾಣಕ್ಕಾಗಿ ಈ ಕೆಲಸ ಮಾಡ್ತಿದ್ದಾರೆ. ಇದು ಸಾಮೂಹಿಕ ಮದುವೆ ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಕಾಪಾಡ್ತಾ ಇರುವಂತ ಒಂದು ಬೃಹತ್ ಸಮ್ಮೇಳನ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು. ಅವೆರಡೂ ಸೇರಿ ವಧುವರರಾಯ್ತು. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶ ಒಂದ್ ಕಡೆ ಇತ್ತು. ಅವೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಇವತ್ತು ನಾವೆಲ್ಲ ಬಂದು ಬಸವನಗೌಡರ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲ ಜೋಡಿ ಮಾಡಿ ಅಕ್ಕಿ ಅರಿಶಿನ ತೆಗೆದುಕೊಂಡು ಮಂತ್ರಾಕ್ಷತೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಮಠಾಧಿಪತಿಗಳು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾರು ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ನಾವು ಲಿಂಗಾಯತ ಧರ್ಮಕ್ಕೆ ಸೇರಿರ್ಬೋದು, ನಾಯಕ ಜಾತಿಗೆ ಸೇರಿರ್ಬೋದು, ಮುಸಲ್ಮಾನರ ಸೇರಿರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿರ್ಬೋದು. ಕೊನೆಗೆ ಮಾನವೀಯತೆ, ಮಾನವನ ಜಾತಿ. ನಮ್ಮ ವೀರ ಗಂಗಾಧರಜಿ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದ್ದಾರೆ. ಇವತ್ತು ಬಸವನಗೌಡರು ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ. ಊರಲ್ಲಿ ಬೇಕಾದಷ್ಟು ಓರಿಗಳು ಹುಡ್ತವೆ. ಓರಿಗಳು ಎಲ್ಲ ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಸವನಗೌಡವರು ಸಂಘಟನೆಯಲ್ಲಿ ಚತುರರು, ಜನರ ಸೇವೆ ಮಾಡಬೇಕು. ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ತನು, ಧನ, ಮನ, ಶ್ರಮ ಎಲ್ಲ ಕೂಡ ಅರ್ಪಿಸಿ ಜನರ ಕಲ್ಯಾಣಕ್ಕೋಸ್ಕರ ನಾನು ದುಡಿಬೇಕು ಅಂತೇಳಿ ಇವತ್ತು ಅವರ ಫೌಂಡೇಶನ್ ಇಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇನು ದೊಡ್ಡ ಶ್ರೀಮಂತರಲ್ಲ, ಆದರೆ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮದುವೆ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಾನು ಹೇಳ್ತೇನೆ. ಬಸನಗೌಡ ಫೌಂಡೇಶನ್ನಿಂದ ಆಯೋಜಿಸಿದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಆಗಮಿಸಿದ ಹಿನ್ನೆಲೆ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ನಗರದ ಪಿಡಬ್ಲ್ಯೂಡಿ ಕಾಲೇಜಿನ ಬಾಲಕರ ಪದವಿ ಪೂರ್ವ ಕಾಲೇಜಿನ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸಂದರ್ಭದಲ್ಲಿ ಹೂ ಮಾಲೆ ಹಾಕುವ ಮೂಲಕ ಸ್ವಾಗತ ಕೋರಿದರು. ಅಭಿಮಾನಿಗಳು ನಟ ಕಿಚ್ಚ ಸುದೀಪ್ ಪರ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಹಮ್ಮದ್ ನಾಲಪಾಡ್ ಸೇರಿದಂತೆ ಇತರರು ಇದ್ದರು. ನಟ ಕಿಚ್ಚ ಸುದೀಪ್ ಅವರನ್ನು ಕರೆತಂದಿದ್ದ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ ಬಿಟ್ಟು ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡಲಾಗಿತ್ತು. ನಂತರ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲಿಕಾಪ್ಟರ್ ಪೈಲಟ್ ಮತ್ತೊಮ್ಮೆ ಹೆಲಿಕಾಪ್ಟರ್ನನ್ನು ಮೇಲಕ್ಕೇರಿಸಿ ಬೇರೆ ಹೆಲಿಪ್ಯಾಡ್ಗೆ ಲ್ಯಾಂಡ್ ಮಾಡಿದ ಪ್ರಸಂಗ ನಡೆಯಿತು.
ಬಸನಗೌಡ ಬದರ್ಲಿ ಕಲ್ಯಾಣ ಕರ್ನಾಟಕದಲ್ಲೇ ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಅವರಿಂದು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಬಸನಗೌಡ ಫೌಂಡೇಶನ್ನಿಂದ ಭಾನುವಾರ ಆಯೋಜಿಸಿದ ಉಚಿತ ಸಾಮೂಹಿಕ ಕಾರ್ಯಕ್ರಮ 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಸನಗೌಡ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ. ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಿ ಸಂಸ್ಕೃತಿ ಉಳಿಸುವ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 151 ಜೋಡಿಗಳು, 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ. ಬಸನಗೌಡ ಬದರ್ಲಿ ರೈತನ ಮಗನ ರಾಜಕೀಯ ಹೆಜ್ಜೆಗಳು, 1 ವರ್ಷದ ಜನಪರ ಕೈಬಿಡಿ ಬಿಡುಗಡೆ. ومن يطع الله ورسوله فقد فاز فوزا عظيما. وقال رسول الله صلى الله عليه وسلم: النكاح من سنتي فمن رغب عن سنتي فليس مني. وقال صلى الله عليه وسلم: تزوجوا الودود فاني اضاحي بكم الامم. وقال: الدنيا كلها متاع خير متاع الدنيا والمرأة. ಉಚಿತವಾಗಿ ಸಾಮೂಹಿಕ ವಿವಾಹದ ಆಯೋಜನೆಯನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವರು ಉಡಿದುಂಬಿಸಿಕೊಂಡಿರುವಂತವರು, ಹಾಗೆ ನವವಧು ಸಂಬಂಧಿಕರು, ಬಂಧುಗಳು ಸ್ನೇಹಿತರು ದಯಮಾಡಿ ಶಾಂತರಾಗಿ ಕುಳಿತುಕೊಳ್ಳಿ. ನಾವೆಲ್ಲ ಏನು ಇಷ್ಟು ಜನ ಮಂದಿಗಳು ಶಾಸಕರು ಬಂದಿದ್ದೀವಿ, ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ಬಂದಿದ್ದೀವಿ. ಬಸವನಗೌಡರ ಬಾದಲ್ಲಿಯವರ ಕೆಲಸಗಳಲ್ಲಿ ಶಕ್ತಿ ತುಂಬಬೇಕು ಅಂತೇಳಿ ನಾವು ಬಂದಿದ್ದೀವಿ. ಅವರ ಜೊತೆಯಲ್ಲಿ ಅವರು ಮಾಡ್ತಾ ಇರೋ ಎಲ್ಲ ಒಳ್ಳೆಯ ಕೆಲಸಕ್ಕೂ ಕೂಡ ನಾವು ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಆದ್ರಿಂದ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಇವತ್ತು ನಿಮ್ಮ ನಾಡಿನಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ, ಇಡೀ ಜಗತ್ತೇ ನಾವು ಮಾಡೋಂಥ ಕೆಲಸಕ್ಕೆ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಜನ ನಮ್ಮ ಹಿಂದೆ ಬರ್ತೇ ಬರ್ತಾರೆ. ಪ್ರಯತ್ನ ರಹಸ್ಯವಾಗಿಡ್ಬೇಕಂತೆ, ಆದ್ರೆ ಫಲ ಯಾರಿಗೂ ಕೂಡ ಕಾಣಿಸ್ಕೊಳ್ಬಾರ್ದಂತೆ. ಆ ರೀತಿ ಬದುಕಿನಲ್ಲಿ ಆದರ್ಶವಾದಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈಗ ತಾನೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತು. ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಅವಕಾಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಕೊಟ್ಟಾಗ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಾಗ ಬಹಳ ಅವ್ರಿಗೆ ಶಕ್ತಿ ಮೀರಿ ನಿಮ್ಮ ಭಾಗದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಹೇಳಿದ್ರು, ನೀವು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಗೇಟು 33 ಗೇಟು ಯಾವ ಹಂತದಲ್ಲಿದೆ ಅಂತ ಹೇಳಿ ನೋಡ್ಕೊಂಡು ಬರಬೇಕು ಅಂತೇಳಿ. ನಾನು, ತಂಗಡಿಯವರು, ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಖಂಡ್ರೆಯವರು ಮತ್ತು ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಅಲ್ಲಿಯ ಸ್ಥಳೀಯ ಶಾಸಕರು, MP, ಇಬ್ಬರು MPಗಳು, ನಿಮ್ಮ ಕೊಪ್ಪಳ MP, ಬಳ್ಳಾರಿ MP ಎಲ್ಲ ಹೋಗಿ ನೋಡಿ
ಇನ್ನೊಂದು 15 ದಿನದಲ್ಲಿ ಅದನ್ನು ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ರೈತರ ಬದುಕನ್ನ ಹಸನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಬಹಳ ದೊಡ್ಡ ರಾಯಚೂರಿನಲ್ಲಿ ನವಯುಗ ಶಿಕ್ಷಣ ಸಂಸ್ಥೆಯ ವತಿಯಿಂದ ಭವ್ಯವಾಗಿ ಗ್ರಾಜ್ಯುಯೇಷನ್ ಡೇ ಮತ್ತು ಬೀಳ್ಕೊಡುಗೆ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ರಾಯಚೂರು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆ ಆಯೋಜಿಸಿದ 2025-26ನೇ ಶೈಕ್ಷಣಿಕ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ಜರುಗಿತು. BA, PSc, MA ಇಂಗ್ಲಿಷ್, ಅರ್ಥಶಾಸ್ತ್ರ, MCom ಮತ್ತು MSW ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಶಿಕ್ಷಣ ಯಾತ್ರೆಯ ಮಹತ್ವದ ಕ್ಷಣವನ್ನು ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನವಯುಗ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಈ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಾದರಿಯಾಗಿದೆ. ನವಯುಗ ಶಿಕ್ಷಣ ಸಂಸ್ಥೆ 14 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಗಮನಾರ್ಹವಾಗಿದೆ. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರ ಮತ್ತು ತಂಡದ ಪರಿಶ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅವಕಾಶ ಲಭ್ಯವಾಗಿದೆ. ಒಟ್ಟಾರೆ ನವಯುಗ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಭರವಸೆಯ ಬೆಳಕಾಗಿ ಪರಿಣಮಿಸುತ್ತಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಸ್ನಾತಕೋತ್ತರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಸಂಕೇತವಾಗಿ ಒಂದು 5 ಜನ ಕೊಡ್ತೇವೆ, ಆಮೇಲೆ ನಿಮ್ಗೆ ಎಲ್ಲರೂ ಕೊಡ್ತೀವಿ. ಸಂಕೇತವಾಗಿ 5 ಮೆಂಬರ್ಸ್ ಮಾತ್ರ. ಎಲ್ಲ ಖರ್ಚು ಎಲ್ಲ ಜೋರಾಗಿ ಖರ್ಚು ಕೊಡಬೇಕು ಎಲ್ಲರ ವಿದ್ಯಾರ್ಥಿಗಳಿಗೆ. ಎಲ್ಲ ಖರ್ಚಾಗಿ ಜೋರಾಗಿ ಖರ್ಚು ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗ ಮಕ್ಕಳು ಈ ನವಯುಗ ಸ್ಕೂಲ್ ಕಾಲೇಜಿನಲ್ಲಿ ಓದೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, MA ಇಂಗ್ಲಿಷ್, ಅರ್ಥಶಾಸ್ತ್ರ ಮತ್ತು MCom ಮತ್ತು MSW ಬಹಳಷ್ಟು ಈ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿ ಇದೇನು ಜರ್ನಿ ಬಂದಿದೆ ಅಂದ್ರೆ ಸುಮಾರು 14 ವರ್ಷ ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆಲ್ಲ. ಇದನ್ನ ಏನು ನಡೆಸಿಕೊಡುವಂತ ನಮ್ಮ ವಿಘ್ನೇಶ್ವರರು ಮತ್ತು ಅವರ ಎಲ್ಲ ಟ್ರಸ್ಟಿನ ಮೆಂಬರ್ಗಳಿಗೆ ನನ್ನ ಗ್ರಾಮೀಣ ಮತ್ತು ರಾಯಚೂರು ಜಿಲ್ಲೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ, ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಉನ್ನತ ಸ್ಥಾನಗಳಿಗೆ ನಿಮ್ಮನ್ನು ಕಳಿಸುವಂಥದ್ದು ಇದೆಲ್ಲ ಬಹಳ ಕಠಿಣವಾದಂತ ಶ್ರಮ ಇದೆ. ಯಾಕಂದ್ರೆ ಇವತ್ತಿನ ಸರ್ಕಾರ ಕೊಡುವಂತ ಫೆಸಿಲಿಟಿಗಳು, ಅಲ್ಲಿರುವಂತಹ ಕಾಲೇಜುಗಳು ಎಲ್ಲವನ್ನ ಇದ್ದಾಗ ಇವತ್ತು ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಇಷ್ಟೊಂದು ಬೃಹತ್ತಾದಂತ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಒಂದು 3,000 ವಿದ್ಯಾರ್ಥಿಗಳು ಹೊಂದಿರುವಂತಹ ಈ 3 ಬ್ರಾಂಚ್ಗಳು ಗಬ್ಬೂರು ಮತ್ತು ಮಾಲ್ವಿ, ರಾಯಚೂರಿನಲ್ಲಿ ಇವತ್ತು ಇಷ್ಟೊಂದು ಬೃಹತ್ತಾದಂತಹ ಪ್ರಮಾಣದಲ್ಲಿ ಕಟ್ಟಿ ಇವತ್ತು ಉನ್ನತ ಸ್ಥಾನಗಳಿಗೆ ಅವಕಾಶವನ್ನು ಕಲ್ಪಿಸಿದಾರಲ್ಲ, ಇದು ಬರೀಲಾರದಂತ ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ನನಗೆ ಗ್ರಾಜುಯೇಷನ್ಗೆ ಕರಿತಾ ಇದ್ರು, ಆದ್ರೆ ನನಗೆ ಬರೋಕ್ಕಾಗಿರ್ಲಿಲ್ಲ, ಅವಕಾಶಗಳು ಆಗಿರ್ಲಿಲ್ಲ. ಆದ್ರೆ ಈ ವರ್ಷ ಅದು ಅವಕಾಶ ಸಿಕ್ಕಿದೆ. ಇದು ಕೂಡ ಬಹಳ ಮಹತ್ವವಾದಂತ ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಗ್ರಾಜುಯೇಷನ್ ಆಗಿ ಸಂಭ್ರಮವನ್ನು ಪಡುತ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರ ಜೊತೆಗೆ ನಾವು ಕೂಡ ಸಂಭ್ರಮವನ್ನ ಆಚರಣೆಯಲ್ಲಿ ಭಾಗವಹಿಸಿದೀವಲ್ಲ, ನಮ್ಮದು ಕೂಡ ಬಹಳ ಮಹತ್ವವಾದಂತ ಇವತ್ತು ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಕ್ಕಳನ್ನ ಶಿಕ್ಷಣವಂತರ ಮಾಡಬೇಕನ್ನೋ ಉದ್ದೇಶದಿಂದ ಬಹಳಷ್ಟು ಶ್ರಮವನ್ನ
ಕಷ್ಟಪಟ್ಟು ಅವರು ಏನು ದುಡಿಮೆಯನ್ನ ಹೊಲದಲ್ಲಿ ಹಗಲಿರುಳು ಶ್ರಮ ವಹಿಸಿ ರೈತಾಪಿ ವರ್ಗದವರು ಅವರು ನನ್ನ ಮಗ ಉನ್ನತ ಕೋರ್ಸ್ ಅನ್ನ ಓದುತ್ತಾ ಇದ್ದಾನ, ನನ್ನ ಮಗಳು ಉನ್ನತ ಕೋರ್ಸ್ ಅನ್ನ ಓದುತ್ತಾಳ ಅಂತೇಳಿ ಅವರು ಕಷ್ಟಗಳನ್ನ ಮರಿಮಾಚಿ ನಿಮ್ಮನ್ನ ಓದಿಸುವಂತ ಕೆಲಸವನ್ನ ಮಾಡ್ತಾ ಇದಾರಲ್ಲ, ಅದು ಬಹಳ ಅದ್ಭುತವಾದಂತ ಕೆಲಸ. ಯಾಕಂದ್ರೆ ಹಿಂದೆ ಬಹಳಷ್ಟು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೀವಿ. ಹಿಂದೆ ರಾಯಚೂರಿನಲ್ಲಿ ನವಯುಗ ಶಿಕ್ಷಣ ಸಂಸ್ಥೆಯ ವತಿಯಿಂದ ಭವ್ಯವಾಗಿ ಗ್ರಾಜ್ಯುಯೇಷನ್ ಡೇ ಮತ್ತು ಬೀಳ್ಕೊಡುಗೆ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದ್ದರು. ರಾಯಚೂರು ನಗರದ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನವಯುಗ ಶಿಕ್ಷಣ ಸಂಸ್ಥೆ ಆಯೋಜಿಸಿದ 2025-26ನೇ ಶೈಕ್ಷಣಿಕ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ಜರುಗಿತು. BA, PSc, MA ಇಂಗ್ಲಿಷ್, ಅರ್ಥಶಾಸ್ತ್ರ, MCom ಮತ್ತು MSW ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಶಿಕ್ಷಣ ಯಾತ್ರೆಯ ಮಹತ್ವದ ಕ್ಷಣವನ್ನು ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನವಯುಗ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಈ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಾದರಿಯಾಗಿದೆ. ನವಯುಗ ಶಿಕ್ಷಣ ಸಂಸ್ಥೆ 14 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಗಮನಾರ್ಹವಾಗಿದೆ. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರ ಮತ್ತು ತಂಡದ ಪರಿಶ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅವಕಾಶ ಲಭ್ಯವಾಗಿದೆ. ಒಟ್ಟಾರೆ ನವಯುಗ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಭರವಸೆಯ ಬೆಳಕಾಗಿ ಪರಿಣಮಿಸುತ್ತಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಸ್ನಾತಕೋತ್ತರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಸಂಕೇತವಾಗಿ ಒಂದು 5 ವರ್ಷಗಳು ಕೊಡ್ತೇವೆ, ಆಮೇಲೆ ನಿಮ್ಗೆ ಎಲ್ಲರೂ ಕೊಡ್ತೀವಿ. ಸಂಕೇತವಾಗಿ 5 ಮೆಂಬರ್ಸ್ ಮಾತ್ರ. ಎಲ್ಲ ಕ್ಲಬ್ಸ್ ಎಲ್ಲ ಜೋರಾಗಿ ಕ್ಲಬ್ಸ್ ಇಡಬೇಕು. ಎಲ್ಲರ ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಲಬ್ಸ್ ಅಲ್ಲಿ ಜೋರಾಗಿ ಕ್ಲಬ್ಸ್ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗ ಮಕ್ಕಳು ಈ ನವಯುಗ ಸ್ಕೂಲ್ ಕಾಲೇಜಿನಲ್ಲಿ ಓದೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, MA ಇಂಗ್ಲಿಷ್, ಅರ್ಥಶಾಸ್ತ್ರ ಮತ್ತು MCom ಮತ್ತು MSW ಬಹಳಷ್ಟು ಈ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿ ಇದೇನು ಜರ್ನಿ ಬಂದಿದೆ ಅಂದ್ರೆ ಸುಮಾರು 14 ವರ್ಷ ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆಲ್ಲ.
ಇದನ್ನ ಏನು ನಡೆಸಿಕೊಡುವಂತ ನಮ್ಮ ವಿಘ್ನೇಶ್ವರರು ಮತ್ತು ಅವರ ಎಲ್ಲ ಟ್ರಸ್ಟ್ನ ಮೆಂಬರ್ಗಳಿಗೆ ನನ್ನ ಗ್ರಾಮೀಣ ಮತ್ತು ರಾಯಚೂರು ಜಿಲ್ಲೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ, ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಉನ್ನತ ಸ್ಥಾನಗಳಿಗೆ ನಿಮ್ಮನ್ನು ಕಳಿಸುವಂಥದ್ದು ಇದೆಲ್ಲ ಬಹಳ ಕಠಿಣವಾದಂತ ಶ್ರಮ ಇದೆ. ಯಾಕಂದ್ರೆ ಇವತ್ತಿನ ಸರ್ಕಾರ ಕೊಡುವಂತ ಫೆಸಿಲಿಟಿಗಳು, ಅಲ್ಲಿರುವಂತಹ ಕಾಲೇಜುಗಳು ಎಲ್ಲವನ್ನ ಇದ್ದಾಗ ಇವತ್ತು ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಇವತ್ತು ಇಷ್ಟೊಂದು ಬೃಹತ್ತಾದಂತಹ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಒಂದು 3,000 ವಿದ್ಯಾರ್ಥಿಗಳು ಹೊಂದಿರುವಂತಹ ಈ 3 ಬ್ರಾಂಚ್ಗಳು ಗಬ್ಬೂರು ಮತ್ತು ಮಾಲ್ವಿ ರಾಯಚೂರಿನಲ್ಲಿ ಇವತ್ತು ಇಷ್ಟೊಂದು ಬೃಹತ್ತಾದಂತಹ ಪ್ರಮಾಣದಲ್ಲಿ ಕಟ್ಟಿ ಇವತ್ತು ಉನ್ನತ ಸ್ಥಾನಗಳಿಗೆ ಅವಕಾಶವನ್ನು ಕಲ್ಪಿಸಿದಾರಲ್ಲ, ಇದು ಬರೀಲಾರದಂತ ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ನನಗೆ ಗ್ರಾಜುಯೇಷನ್ಗೆ ಕರಿತಾ ಇದ್ರು, ಆದ್ರೆ ನನಗೆ ಬರೋಕ್ಕಾಗಿರ್ಲಿಲ್ಲ, ಅವಕಾಶಗಳು ಆಗಿರ್ಲಿಲ್ಲ. ಆದ್ರೆ ಈ ವರ್ಷ ಅದು ಅವಕಾಶ ಸಿಕ್ಕಿದೆ. ಇದು ಕೂಡ ಬಹಳ ಮಹತ್ವವಾದಂತ ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಗ್ರಾಜುಯೇಷನ್ ಆಗಿ ಸಂಭ್ರಮವನ್ನು ಪಡ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರ ಜೊತೆಗೆ ನಾವು ಕೂಡ ಸಂಭ್ರಮವನ್ನ ಆಚರಣೆಯಲ್ಲಿ ಭಾಗವಹಿಸಿದೀವಲ್ಲ, ನಮ್ಮದು ಕೂಡ ಬಹಳ ಮಹತ್ವವಾದಂತ ಇವತ್ತು ಕ್ಷಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಮಕ್ಕಳನ್ನ ಶಿಕ್ಷಣವಂತರ ಮಾಡಬೇಕನ್ನೋ ಉದ್ದೇಶದಿಂದ ಬಹಳಷ್ಟು ಶ್ರಮವನ್ನ ಕಷ್ಟಪಟ್ಟು ಅವರು ಏನು ದುಡಿಮೆಯನ್ನ ಹೊಲದಲ್ಲಿ ಹಗಲಿರುಳು ಶ್ರಮ ವಹಿಸಿ ರೈತಾಪಿ ವರ್ಗದವರು ಅವರು ನನ್ನ ಮಗ ಉನ್ನತ ಕೋರ್ಸ್ ಅನ್ನ ಓದುತ್ತಾ ಇದ್ದಾನ, ನನ್ನ ಮಗಳು ಉನ್ನತ ಕೋರ್ಸ್ ಅನ್ನ ಓದುತ್ತಾಳ ಅಂತೇಳಿ ಅವರು ಕಷ್ಟಗಳನ್ನ ಮರಿಮಾಚಿ ನಿಮ್ಮನ್ನ ಓದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ಅದ್ಭುತವಾದಂತ ಕೆಲಸ. ಯಾಕಂದ್ರೆ ಹಿಂದೆ ಬಹಳಷ್ಟು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೀವಿ. ಹಿಂದೆ ದೇವರು ವರನು ಕೊಡಲ್ಲ, ಶಾಪನು ಕೊಡಲ್ಲ. ದೇವರು ಅವಕಾಶಗಳನ್ನು ಕೊಡುತ್ತಾನೆ. ಅವಕಾಶ ಕೊಟ್ಟಾಗ ಶಕ್ತಿ ಮೀರಿ ಕೆಲಸ ಮಾಡಬೇಕು. ಸಿಂಧನೂರು ಉಚಿತ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ಪೂಜೆ ಯಾವುದಾದರೂ ಭಕ್ತಿ ಹೊಂದೇ, ದೇವನೊಬ್ಬ ನಾಮ ಹಲವು. ನಾವು ಯಾವುದೇ ಧರ್ಮಕ್ಕೆ ಸೇರಿರಬಹುದು, ಆದರೆ ಮಾನವ ಧರ್ಮ ಎಲ್ಲದಕ್ಕೂ ದೊಡ್ಡದಾದದ್ದು. ಊರಲ್ಲಿ ಹುಟ್ಟೋ ಓರಿಗಳೆಲ್ಲ ಬಸವ ಆಗ್ಲಿಕ್ಕೆ ಆಗಲ್ಲ. ನಮ್ಮ ಬಸನಗೌಡ ಬದರ್ಲಿ ತನು ಮನ ಧನ ಅರ್ಪಿಸಿ ಜನರ ಕಲ್ಯಾಣಕ್ಕಾಗಿ ಈ ಕೆಲಸ ಮಾಡ್ತಿದ್ದಾರೆ. ಇದು ಸಾಮೂಹಿಕ ಮದುವೆ ಮಾತ್ರ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಕಾಪಾಡ್ತಾ ಇರುವಂತ ಒಂದು ಬೃಹತ್ ಸಮ್ಮೇಳನ. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇತ್ತು. ಅವೆರಡೂ ಸೇರಿ ವಧುವರರಾಯ್ತು. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶಿನ ಒಂದ್ ಕಡೆ ಇತ್ತು. ಅವೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಇವತ್ತು ನಾವೆಲ್ಲ ಬಂದು ಬಸವನಗೌಡರ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲ ಜೋಡಿ ಮಾಡಿ ಅಕ್ಕಿ ಅರಿಶಿನ ತೆಗೆದುಕೊಂಡು ಮಂತ್ರಾಕ್ಷತೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಮಠಾಧಿಪತಿಗಳು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾರು ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ನಾವು ಲಿಂಗಾಯತ ಧರ್ಮಕ್ಕೆ ಸೇರಿರ್ಬೋದು, ನಾಯಕರ ಜಾತಿಗೆ ಸೇರಿರ್ಬೋದು, ಮುಸಲ್ಮಾನರ ಸೇರಿರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿರ್ಬೋದು. ಕೊನೆಗೆ ಮಾನವೀಯತೆ, ಮಾನವನ ಜಾತಿ. ನಮ್ಮ ವೀರ ಗಂಗಾಧರಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿದ್ದಾರೆ. ಇವತ್ತು ಬಸವನಗೌಡರು
ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರನ್ನ ಸೇರಿಸಿ ಸಂಘಟನೆ ಮಾಡಿದ್ದಾರೆ. ಊರಲ್ಲಿ ಬೇಕಾದಷ್ಟು ಓರಿಗಳು ಹುಡ್ತವೆ. ಓರಿಗಳು ಎಲ್ಲ ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬಸವನಗೌಡ ಅವರು ಸಂಘಟನೆಯಲ್ಲಿ ಚತುರು, ಜನರ ಸೇವೆ ಮಾಡಬೇಕು. ನಾನು ಈ ಒಂದು ಕ್ಷೇತ್ರದಲ್ಲಿ ನನ್ನ ತನು, ಧನ, ಮನ, ಶ್ರಮ ಎಲ್ಲ ಕೂಡ ಅರ್ಪಿಸಿ ಜನರ ಕಲ್ಯಾಣಕ್ಕೋಸ್ಕರ ನಾನು ದುಡಿಬೇಕು ಅಂತೇಳಿ ಇವತ್ತು ಅವರ ಫೌಂಡೇಶನ್ ಇಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇನು ದೊಡ್ಡ ಶ್ರೀಮಂತರಲ್ಲ, ಆದರೆ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಮದುವೆ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ನಾನು ಹೇಳ್ತೇನೆ. ಬಸನಗೌಡ ಫೌಂಡೇಶನ್ನಿಂದ ಆಯೋಜಿಸಿದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಆಗಮಿಸಿದ ಹಿನ್ನೆಲೆ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ನಗರದ PWD ಕಾಲೇಜಿನ ಬಾಲಕರ ಪದವಿ ಪೂರ್ವ ಕಾಲೇಜಿನ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸಂದರ್ಭದಲ್ಲಿ ಹೂ ಮಾಲೆ ಹಾಕುವ ಮೂಲಕ ಸ್ವಾಗತ ಕೋರಿದರು. ಅಭಿಮಾನಿಗಳು ನಟ ಕಿಚ್ಚ ಸುದೀಪ್ ಪರ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಹಮ್ಮದ್ ನಾಲಪಾಡ್ ಸೇರಿದಂತೆ ಇತರರು ಇದ್ದರು. ನಟ ಕಿಚ್ಚ ಸುದೀಪ್ ಅವರನ್ನು ಕರೆತಂದಿದ್ದ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ ಬಿಟ್ಟು ಬೇರೆ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡಲಾಗಿತ್ತು. ನಂತರ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲಿಕಾಪ್ಟರ್ ಪೈಲಟ್ ಮತ್ತೊಮ್ಮೆ ಹೆಲಿಕಾಪ್ಟರ್ನನ್ನು ಮೇಲಕ್ಕೇರಿಸಿ ಬೇರೆ ಹೆಲಿಪ್ಯಾಡ್ಗೆ ಲ್ಯಾಂಡ್ ಮಾಡಿದ ಪ್ರಸಂಗ ನಡೆಯಿತು. ಬಸನಗೌಡ ಬದರ್ಲಿ ಕಲ್ಯಾಣ ಕರ್ನಾಟಕದಲ್ಲೇ ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಅವರಿಂದು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಬಸನಗೌಡ ಫೌಂಡೇಶನ್ನಿಂದ ಭಾನುವಾರ ಆಯೋಜಿಸಿದ ಉಚಿತ ಸಾಮೂಹಿಕ ಕಾರ್ಯಕ್ರಮ 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಸನಗೌಡ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ. ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಿ ಸಂಸ್ಕೃತಿ ಉಳಿಸುವ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 151 ಜೋಡಿಗಳು, 501 ಮಾತೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ. ಬಸನಗೌಡ ಬದರ್ಲಿ ರೈತನ ಮಗನ ರಾಜಕೀಯ ಹೆಜ್ಜೆಗಳು, 1 ವರ್ಷದ ಜನಪರ ಕೈಬಿಡಿ ಬಿಡುಗಡೆ. النكاح من سنتي فمن رجع عن سنتي فليس مني. وقال صلى الله عليه وسلم تزوجوا الودود فإني أضاحي بكم الأمم. وقال الدنيا كلها متاع خير متاع الدنيا المرأة. ಉಚಿತವಾಗಿ ಸಾಮೂಹಿಕ ವಿವಾಹದ ಆಯೋಜನೆಯನ್ನು ಮಾಡಿದ್ದಾರೆ. ಶ್ರೀ ವಿಧಾನ ಪರಿಷತ್ತಿನ ಮಾನ್ಯ
ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ಬಂದಿದ್ದೀವಿ. ಬಸವನಗೌಡರ ಬಾಲಲ್ಲಿಯವರ ಕೆಲಸಗಳಲ್ಲಿ ಶಕ್ತಿ ತುಂಬಬೇಕು ಅಂತೇಳಿ ನಾವು ಬಂದಿದ್ದೀವಿ. ಅವರ ಜೊತೆಯಲ್ಲಿ ಅವರು ಮಾಡ್ತಾ ಇರೋ ಎಲ್ಲ ಒಳ್ಳೆಯ ಕೆಲಸಕ್ಕೂ ಕೂಡ ನಾವು ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಆದ್ರಿಂದ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಇವತ್ತು ನಿಮ್ಮ ನಾಡಿನಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ, ಇಡೀ ಜಗತ್ತೇ ನಾವು ಮಾಡೋಂಥ ಕೆಲಸಕ್ಕೆ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಜನ ನಮ್ಮ ಹಿಂದೆ ಬರ್ತಾರೆ. ಪ್ರಯತ್ನ ರಹಸ್ಯವಾಗಿಡಬೇಕಂತೆ, ಆದ್ರೆ ಫಲ ಯಾರಿಗೂ ಕೂಡ ಕಾಣಿಸ್ಕೊಳ್ಬಾರ್ದಂತೆ. ಆ ರೀತಿ ಬದುಕಿನಲ್ಲಿ ಆದರ್ಶವಾದಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈಗ ತಾನೇ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಅವಕಾಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರು ಕೊಟ್ಟಾಗ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಟ್ಟಾಗ ಬಹಳ ಅವರಿಗೆ ಶಕ್ತಿ ಮೀರಿ ನಿಮ್ಮ ಭಾಗದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನಗೆ ಹೇಳಿದ್ರು, ನೀವು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಗೇಟು 33 ಗೇಟು ಯಾವ ಹಂತದಲ್ಲಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರಬೇಕು ಅಂತೇಳಿ. ನಾನು, ತಂಗಡಿಯವರು, ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಖಂಡ್ರೆಯವರು ಮತ್ತು ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಅಲ್ಲಿಯ ಸ್ಥಳೀಯ ಶಾಸಕರು, ಇಬ್ರು ಎಂಪಿಗಳು, ನಿಮ್ಮ ಕೊಪ್ಪಳ ಎಂಪಿ, ಬಳ್ಳಾರಿ ಎಂಪಿ ಎಲ್ಲ ಹೋಗಿ ನೋಡಿ ಇನ್ನೊಂದು 15 ದಿನದಲ್ಲಿ ಅದನ್ನು ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ರೈತರ ಬದುಕನ್ನು ಹಸನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಬಹಳ ದೊಡ್ಡ